ಸರ್, ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆರಂಭವಾಗಿದೆ. ನಾಗೇಂದ್ರ ಅವರು 7ವರೆಗೆ ರಾಜೀನಾಮೆ ಕೊಡ್ತಾರೆ ಸರ್, ಈ ಥರ ಭ್ರಷ್ಟಾಚಾರದ ಆರೋಪ. ನಾನು ಈಗ ತಾನೇ ನಾಗೇಂದ್ರ ಅವರು ಏನು ಪ್ರೆಸ್ ಮೀಟ್ ಮಾಡ್ತಾಯಿದ್ರು ಗಮನಿಸ್ತಾ ಇದ್ದೆ. ಇವತ್ತು ಬಹುಶಃ ಈಗಾಗಿರ್ತಕ್ಕಂಥ ಒಂದು ಘಟನೆ ಏನಿದೆ, ಈ ಒಂದು ಘಟನೆಯನ್ನು ಕುರಿತು ಇವತ್ತು ನಾಗೇಂದ್ರ ಅವರು ಏನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಒಂದು ತನಿಖೆ ಈ ಒಂದು ವಿಚಾರವಾಗಿ ಪಾರದರ್ಶಕವಾಗಿ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ರಾಜ್ಯದ ಜನತೆಯ ಒಂದು ಅಪೇಕ್ಷೆ ಏನಿದೆ. ಜೊತೆಯಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಹಣಕಾಸು ಈ ರೀತಿ ದುರುಪಯೋಗ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ವಿಷಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವರು ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಗ್ರಹಿಸ್ತೇವೆ. ನಾಳೆ ದೆಹಲಿಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು, ಮತ್ತೆ ತಾವೆಲ್ಲರೂ ಹೋಗ್ತೀರಿ ಅನ್ಸುತ್ತೆ. ಈಗ ಯಾವ ಖಾತೆಗೆ ಡಿಮ್ಯಾಂಡ್ ಇದೆ ಸರ್? ಕೃಷಿ ಖಾತೆ, ಕೃಷಿ ಸಚಿವರಾಗ್ತಾರೆ ಅಂತ ಒಂದು ಕಡೆ, ಮತ್ತೆ ಡಾಕ್ಟರ್ಗೂ ಕೂಡ ಆರೋಗ್ಯ ಖಾತೆ ಬೇಕು ಅಂತ ಹೇಳಿ ಒಂದು ಚರ್ಚೆ ನಡೀತು. ಹೈಕಮಾಂಡ್ ಲೆವೆಲಲ್ಲಿ ಕೂಡ ಚರ್ಚೆ ಆಗಿರುವಂಥದ್ದು ಇವತ್ತು. ಇಲ್ಲ, ನನ್ನ ಗಮನದಲ್ಲಿದ್ದಂಗೆ ಇದು ಕೇವಲ ಮಾಧ್ಯಮದ ಊಹಾಪೋಹದ ಮಾತುಗಳಷ್ಟೇ. ಇಲ್ಲಿವರೆಗೂ ನಿನ್ನೆ ದಿನ ಏನು ಮಾನ್ಯ ಕುಮಾರಣ್ಣ ಅವರು ದೆಹಲಿಗೆ ಹೋಗಿದ್ರು, ಎಲ್ಲ NDA ಮೈತ್ರಿ ಪಕ್ಷದ ಎಲ್ಲ ನಾಯಕರುಗಳು ಎಲ್ಲ ಒಟ್ಟಾಗೆ ಸೇರಿ ಒಂದು ಸಮಾಲೋಚನೆಯನ್ನು ನಡೆಸಿದಂಥದ್ದು ಪ್ರಧಾನಮಂತ್ರಿಗಳ ಜೊತೆ. ಹಾಗಾಗಿ ಬಹುಶಃ ಇನ್ನೂ ಈ ಖಾತೆಗಳ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಆಗಿಲ್ಲ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿ. ಅಲ್ಲ, ಇವತ್ತು ಜೋಶಿ ಅವರನ್ನು ಕರೆದು ಮಾತಾಡಿದ್ದಾರೆ ಅಂತ ಈ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ಕಿಲ್ಲ. ಅಲ್ಲ, ಅದು ನಮಗೆ ಇನ್ನೂ ಗೊತ್ತಿಲ್ಲಣ್ಣ. ಆದರೆ ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮತ್ತೆ ದೆಹಲಿಗೆ ತೆರಳ್ತಾ ಇದ್ದಾರೆ ತಂದೆಯವರು. ಹಾಗಾಗಿ ಬಹುಶಃ ನಾಳೆ ಹೋದ ನಂತರ ಇದೆಲ್ಲ ಗೊತ್ತಾಗ್ತದೆ. ಕೇಂದ್ರ ಸಚಿವರಾಗ್ತಿದ್ದಾರೆ, ಏನು ಅನ್ಸುತ್ತೆ? ಇಲ್ಲ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಅಂತ ಹೇಳಿದ್ನಲ್ಲಣ್ಣ. ತಂದೆಯವರಲ್ಲಿ ಹೋದ ಮೇಲೆ ಬಹುಶಃ ತದನಂತರ 1-2 ದಿನಗಳ ಕಾಲದಲ್ಲಿ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.